ನಿನಗೂ ಬೇರೆ ಯಾರು ಜೊತೆಲಿ ಇರ್ಲಿಲ್ವಲ್ಲ ಇಷ್ಟು ವರ್ಷ. ಸೊ ಬೈ ಡಿಫಾಲ್ಟ್ ಏನಾದ್ರು ಫ್ಲಾಶ್ ಬ್ಯಾಕ್ ಬಂತು ಅಂತಂದ್ರೆ ಅಲ್ಲಿ ನಿಮ್ಮ ತಾತನೇ ಇರ್ತಾರೆ, ಇನ್ಯಾರು ಇರ್ತಾರೆ. ಆ ಒಂದು ಗೆಸ್ ಮೇಲೆ ಹೇಳಿದೆ ಅಷ್ಟೇ. ನೋಡಿ ನನ್ನ ಎಷ್ಟು ಅಂದಾಗ ಅರ್ಥ ಮಾಡ್ಕೊಂಡಿದ್ದೀರಾ ನೀವು. ಊಮಲಿ ನಿನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ರೀ. ಮತ್ತೆ ನೀವು ಕೆಲಸ ಅಂತ ಟೆನ್ಷನ್ ತಗೊಂಡಿದ್ದು ಸಾಕು. ನಾನು ಹೋಗಿ ಬಾವ್ರ ಹತ್ರ ಮಾತಾಡ್ತೀನಿ, ನನ್ನ ಗಂಡಂಗೊಂದು ಸ್ವಲ್ಪ ಕೆಲಸ ಕಡಿಮೆ ಮಾಡಿ ಅಂತ. ಅವ್ರ ಕಷ್ಟ ನನ್ನ ಕೈಲಿ ನೋಡಕ್ ಆಯ್ತಿಲ್ಲ ಅಂತ ಹೇಳ್ತೀನಿ. ಏನಪ್ಪ ಮಾಡ್ಲಿ ಈಗ? ಇವಳೇನಾದ್ರೂ ಅಣ್ಣನ ಹತ್ರ ಹೋದ್ರೆ ಎಂಕ್ವೈರಿಗಳು ಶುರು ಆಗೋಗ್ತವೆ, ಆಮೇಲೆ ತಗ್ಲಾಕೊಂಡ್ಬಿಡ್ತೀನಿ. ರೀ ಏನಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನೀವು ಹಿಂಗೆಲ್ಲ ಯೋಚನೆ ಮಾಡ್ಬೇಡಿ. ಇರಿ ನಾನು ಹೋಗ್ಬಿಟ್ಟಿವಲ್ಲೇ ಬಾನರ ಹತ್ರ ಮಾತಾಡ್ಕೊಂಬತ್ತೀನಿ. ಏ ಮಲ್ಲಿ, ಏನ್ರಿ ಏನ್ ಮಾಡ್ತಿದ್ಯಾ? ಸ್ವಲ್ಪ ನಾನು ಹೇಳೋದನ್ನ ಕೇಳಿಸ್ಕೊ. ಏನು ಮಲ್ಲಿ, ನೀನು ಒಂದು ಹಳೆ ಗಾದೆ ಮಾತು ಕೇಳಿರ್ಬೇಕಲ್ಲ, ಕೈ ಕೆಸರಾದ್ರೇನೆ ಬಾಯಿ ಮೊಸರು ಅಂತ ಹೇಳಿರ್ತಾರೆ ನಿಮ್ಮ ತಾತ. ಅದನ್ನೆಲ್ಲಿ ಬಿಟ್ಟಿರ್ತಾರೆ, ಇಷ್ಟೆಲ್ಲ ಹೇಳಿದ್ರೆ ಅದನ್ನ ಹೇಳಿದೆ ಇರ್ತಾರ. ಮಲ್ಲಿ, ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಕಷ್ಟಪಟ್ಟು ಬೇವ್ರು ಸುರಿಸಿ ದುಡಿದ್ರೆ ನಮ್ಮಲ್ಲಿ ಜೀವನದಲ್ಲಿ ಏನಾದರೂ ಮುಂದಕ್ಕೆ ಬರೋಕ್ಕಾಗೋದು, ಅಚೀವ್ ಮಾಡೋಕ್ಕಾಗೋದು. ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ ಮಲ್ಲಿ, ರಿಸ್ಕ್ ತಗೊಂಡ್ರೇನೆ ರಸ್ಕ್ ತಿನ್ನಕ್ಕಾಗತ್ತೆ ಅಷ್ಟೇ ಮಲ್ಲಿ. ಆದ್ರೂ ರಸ್ಕ್ ಹೋಗಿ ಬರೀ ರಿಸ್ಕ್ ಆಗ್ಬಿಟ್ರೆ? ಏ ಮಲ್ಲಿ, ಬಿಡ್ತವನು ಏನ್ ಮಾತು ಅಂತ ಮಾತಾಡ್ತೀಯ? ಹಾಗೆಲ್ಲ ಏನು ಆಗೋದಿಲ್ಲ ಮಲ್ಲಿ. ನೀನು ಭಾವನ ಹತ್ರ ಮಾತಾಡ್ತೀನಿ ಅದು ಇದು ಅಂತೆಲ್ಲ ಟೆನ್ಷನ್ ತಗೋಬೇಡ ಜಾಸ್ತಿ. ನನ್ನ ಪಾಡಿಗೆ ನನ್ನ ಕೆಲಸ ಮಾಡಕ್ ಬಿಡು. ಆದಷ್ಟು ಬೇಗ ನಾನು ಎಂತ ಒಳ್ಳೆ ಕೆಲಸಗಾರ ಅಂತ ಪ್ರೂವ್ ಮಾಡಿ ತೋರಿಸ್ತೇನೆ ನಿನಗೆ. ಅವಾಗ ನೀನೇ ಖುಷಿ ಪಡ್ತೀಯ, ಅವಾಗ ಅಣ್ಣನೂ ಖುಷಿ ಪಡ್ತಾನೆ. ಏನು ಮಾಡೋಕ್ಕಾಗಲ್ಲ ಮಲ್ಲಿ, ಸಿಗಾಕೊಂಡ್ಬಿಟ್ಟಿದ್ದೀನಿ ಈಗ. ಎದ್ದು ಬಿದ್ದು ಡಬಲ್ ಡ್ಯೂಟಿಗಳು ಮಾಡಲೇಬೇಕಾಗತ್ತೆ. ನೀನು ಸ್ವಲ್ಪ ನನ್ನ ಕಷ್ಟ ಅರ್ಥ ಮಾಡ್ಕೊ, ಒಂಚೂರು ಕೋಆಪ್ರೇಟ್ ಮಾಡು ಅಷ್ಟೇ. ಸರಿ, ಏನೋ ಒಂದು ಮಾಡಿ, ಆದ್ರೆ ಜಾಸ್ತಿ ಟೆನ್ಷನ್ ಎಲ್ಲ ತಗೊಳಕ್ ಹೋಗ್ಬೇಡಿ ಅಷ್ಟೇ ಹೇಳೋದು. ಹಾ, ಟ್ರೈ ಮಾಡ್ತೀನಿ ನಾನು. ಮಲ್ಲಿ, ತುಂಬ ತಲೆ ಸಿಡಿತಾ ಇದೆ, ಒಂದು ಲೋಟ ಕಾಫಿ ಮಾಡ್ಕೊಂಡ್ಬರ್ತೀನಿ. ನೋಡಿ ಜಾಸ್ತಿ ಟೆನ್ಷನ್ ಮಾಡ್ಕೊಂಡು ನಿಮಗೆ ತಲೆನೋವು ಬಂದ್ಬಿಟ್ಟೈತೆ. ಇರಿ ಮಾಡ್ಕೊಬತ್ತೀನಿ. ಸಿಸ್ಟರ್ ಅಲ್ಲಿ ನೋಡು. ಅತ್ತೆ 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 ಸಮಾಧಾನ ಮಾಡ್ಕೊಳ್ಳಿ. ಏಟಾಯ್ತಾ ನಿಮ್ಗೆ? ಅತ್ತೆ ಅತ್ತೆ ಏನಾಯ್ತು? ಸಿಸ್ಟರ್ ನಿನ್ ಕಡೆಗೆ ಕೈ ತೋರಿಸ್ತಾ ಇದ್ದಾಳೆ. ಭೂಮಿಕಾ ನೋಡಿದ್ರೆ ಕಷ್ಟ. ಪಾಪ ಭೂಮಿಕಾ ಯಾಕಷ್ಟು ಗಾಬರಿ ಆಗಿದ್ದಾರೆ? ಅದೇನೋ ಹಿಂಗ ಆ ಕಡೆ ತೋರಿಸ್ತಾ ಇದಾರೆ. ಗೊತ್ತಿಲ್ಲ ಅಂಕಲ್. ಅತ್ತೆ ಯಾರು ನೋಡಿದ್ರಿ? ಏನಿದೆ ಅಲ್ಲಿ? ಅತ್ತೆ ಏನಾಯ್ತದ್ರಿ? ಯಾಕೆ ಹಾಕಿಚ್ಕೊಂಡ್ರಿ? ಅತ್ತೆ ಸ್ಲಿಪ್ ಆದ್ರು. ಅತ್ತೆ ಅಯ್ಯೋ, ಎಲ್ಲೂ ಏಟಾಗಿಲ್ಲ ಅಲ್ವಾ? ಇಲ್ಲ ಆತರ ಏನೂ ಆಗಿಲ್ಲ. ಭಯ ಪಟ್ಕೊಂಡಿದ್ದಾರೆ. ನೀವು ಕರ್ಕೊಂಡೋಗಿ ಮೇಲ್ ಕರ್ಕೊಂಡು. ಯಾಕಮ್ಮ ಒಬ್ಳೆ ಕೆಳಗ್ ಬರಕ್ ಹೋದೆ? ನನ್ ಜೊತೆ ಬರ್ಬೇಕಲ್ವಾ? ಸರ್ ನಮಸ್ಕಾರ. ನಮಸ್ತೆ. ನೀವು? ನಾನು ಗೌತಮ್ ದಿವಾನ್ ಅಂತ. ಯಾವುದೋ ನ್ಯೂಸ್ ಪೇಪರ್ನಲ್ಲಿ ನೋಡಿದ್ದೆ. ಬಿಸ್ನೆಸ್ ಮ್ಯಾನ್ ಅಲ್ವಾ? ಹೌದು ಸರ್. ಕೂತ್ಕೊಳ್ಳಿ ಸರ್. ಹೇಳಿ, ನನ್ನಿಂದ ಏನಾಗಬೇಕಾಗಿತ್ತು? ಸರ್, ಅದು ನನ್ನ ತಂಗಿ ಮಗಳು ಲಚ್ಚಿ ಇದೇ ಸ್ಕೂಲ್ನಲ್ಲಿ ಓದ್ತಾ ಇದ್ದಾಳೆ. ಲಚ್ಚಿ ನಿಮ್ಮ ತಂಗಿ ಮಗಳ? ಹೌದು ಸರ್. ಮತ್ತೆ ಅವ್ರು ಯಾಕೆ ಸ್ಲಮ್ಮಲ್ಲಿದ್ದಾರೆ? ಅದೊಂದು ದೊಡ್ಡ ಕತೆ ಸರ್. ಹಾಗಾಗಿ ನಾನು ಅವರು ಬಹಳ ವರ್ಷ ದೂರ ಇದ್ವಿ. ಈಗ ಮತ್ತೆ ಒಂದಾಗಿದ್ದೀವಿ. ನೋಡಿ ಎಷ್ಟು ಆಶ್ಚರ್ಯ ಅಂತ. ಇದನ್ನೇ ಋಣಾನುಬಂಧ ಅನ್ನೋದು. ಎಲ್ಲೋ ಇದ್ದವರು
ಕೊನೆಗೂ ಒಬ್ರಿಗೊಬ್ರು ಸಿಕ್ಬಿಟ್ರಿ. ಇದನ್ನೇ ದೈವೇಚ್ಛೆ ಏನದು? ಹೇಳಿ, ನನ್ನಿಂದ ಏನಾಗಬೇಕು? ಸರ್, ನಾನು ಈ ಸ್ಕೂಲ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಅಡಾಪ್ಟ್ ಮಾಡಿಕೊಂಡು ಈ ಸ್ಕೂಲ್ಗೆ ಏನೇನು ಅಗತ್ಯ ಇದೆಯೋ, ಏನೇನು ಡೆವಲಪ್ಮೆಂಟ್ ಕೆಲಸಗಳಾಗಬೇಕು ಅದನ್ನೆಲ್ಲ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇದು ಒಂದು ಹೈಟೆಕ್ ಸ್ಕೂಲ್ ಆಗಬೇಕು ಸರ್. ಇನ್ಫ್ರಾಸ್ಟ್ರಕ್ಚರ್ ಅಪ್ಡೇಟ್ ಆಗಬೇಕು. ಇದು ನನ್ನ ಆಲೋಚನೆ. ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಕಂಪನಿನಲ್ಲೂ ಪ್ರಾಫಿಟ್ನಲ್ಲಿ ಒಂದಷ್ಟು ಪರ್ಸೆಂಟೇಜ್ನ ಈ ಥರದ ಸೋಷಿಯಲ್ ಸರ್ವಿಸ್ ಕೆಲಸಗಳಿಗೆ ಅಂತ ಮೀಸಲಿಟ್ಟಿರ್ತಾರೆ. ಸೊ ಈ CSR ಕ್ಯಾಂಪೇನ್ ಅಂಡರ್ನಲ್ಲಿ ಈ ಸ್ಕೂಲ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಅನುಮತಿ ಬೇಕಿತ್ತು. ನೀವು ಹೇಳಿದ್ ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಆದರೆ ಇದಕ್ಕೆ ಕೆಲವು ಪ್ರೊಸೀಜರ್ಸ್ ಅಂತ ಇದೆ. ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿಂದ ಅನುಮತಿ ಪಡ್ಕೋಬೇಕಾಗತ್ತೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ ಸರ್, ನಮ್ಮ ಟೀಮ್ ಎಲ್ಲ ನೋಡ್ಕೊಳ್ಳುತ್ತೆ. ನೀವು ಅನುಮತಿ ಕೊಟ್ಟರೆ ಸಾಕು, ನಾವು ಮುಂದುವರಿತೀವಿ. ಹಾಗಾದ್ರೆ ಸರಿ, ನೀವು ಭರವಸೆ ಕೊಟ್ಟ ಮೇಲೆ ನಮ್ದೇನು ಅಭ್ಯಂತರ ಇಲ್ಲ. ನಿಜ ಹೇಳಬೇಕು ಅಂತಂದ್ರೆ ನಾನು ನಿಮ್ಮಂಥವ್ರಿಗೋಸ್ಕರನೇ ಎದುರು ನೋಡ್ತಾ ಇದ್ದೆ. ಏನಾದರೂ ಸಹಾಯ ಸಹಕಾರ ಸಿಗ್ಬೋದು ಅಂತ. ಸರ್ಕಾರ ಸ್ವಲ್ಪ ಕೊಡುತ್ತೆ, ಇಲ್ಲ ಅಂತಲ್ಲ. ಆದರೆ ಎಲ್ಲಾನು ಸರ್ಕಾರನೇ ಮಾಡಬೇಕು ಅಂತಂದ್ರೆ ಆಗೋದಿಲ್ಲ. ನಿಮ್ಮಂಥವರು ಸಾರ್ವಜನಿಕರು ಎಲ್ಲರೂ ಸೇರ್ಕೋಬೇಕು. ಆಗ ಅದಕ್ಕೊಂದು ಬಲ ಬರುತ್ತೆ. ಇದೊಂದು ದೊಡ್ಡ ಚಳುವಳಿ ಥರ ಆಗಬೇಕು. ಆಗ ಅದು ಒಂದು ದೊಡ್ಡ ಮಟ್ಟದಲ್ಲಿ ಸಮಾಜನ ಮೇಲಕ್ಕೆತ್ತತ್ತೆ. ನೀವು ಹೇಳಿ ಸರಿಯಾಗಿದೆ ಸರ್. ಈ ಸಮಾಜ ವ್ಯವಸ್ಥೆ ಸರಿ ಹೋಗ್ಬೇಕು ಅಂದರೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ನೀವು ಅನುಮತಿ ಕೊಟ್ರಲ್ಲ, ಥ್ಯಾಂಕ್ ಯು. ಅದನ್ನು ನಾನು ನಿಮಗೆ ಹೇಳಬೇಕು.